ಇವತ್ತು ವಿಷ್ಣುವರ್ಧನ್ ಅವರು ಮಾತನಾಡಲಿಕ್ಕೆ ಒಪ್ಕೊಂಡಿದ್ದಾರೆ, ಸಂಜೆ 5 ಗಂಟೆಗೆ ಅವ್ರ ಮನೆ ಹತ್ರ ಬಂದ್ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಅಲ್ಲಿ ಹೋದಾಗ ಪೊಲೀಸರು ಒಳಗಡೆ ಬಿಡೋದಿಲ್ಲ. ಏನೋ ಒಂದು ಸ್ವಲ್ಪ ನೂಕು ನುಗ್ಲು ಮಾಡಿಕೊಂಡು ವಿಷ್ಣುವರ್ಧನ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಪೊಲೀಸವರು ಏಟು ಕೊಡ್ತಾರೆ. ರೆಹಮಾನ್ ಅವರಿಗೆ ಆಗ ತುಂಬ ನೋವಾಗುತ್ತೆ. ಹಾವಿನ ದ್ವೇಷ 12 ವರ್ಷ ಈ ಹಾಡಿನ ಚಿತ್ರೀಕರಣ ಆ ಸಮಯದಲ್ಲಿ ಆಗ್ತಾಯಿತ್ತು. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಬಿಟ್ಟರೆ ಈ ಹೀರೋನೇ ಅತ್ಯಂತ ಎತ್ತರಕ್ಕೆ ಬೆಳೆಯೋದು, ಇವರು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟನಾಗಿರ್ತಾರೆ ಅಂತ ರೆಹಮಾನ್ ಅವರು ಅಂದ್ಕೊಳ್ತಾರೆ. ಆಗ ರೆಹಮಾನ್ ಅವರು ಯಾರು ಹೀರೋ ಅಂತ ಕೇಳ್ತಾರೆ. ಅವರು ಜಗ್ಗೇಶ್ ಅವ್ರ ಸಿನಿಮಾ ಅಂತ ಹೇಳ್ತಾರೆ. ಹಾಗಾದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ವಿಷ್ಣುವರ್ಧನ್ ಸಿನಿಮಾ ಆದರೆ ಹೋಗ್ಬೋದಿತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಯಜಮಾನ ಸಿನಿಮಾದ ನಿರ್ಮಾಪಕರಾದಂತಹ ರೆಹಮಾನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಹೇಗೆ ಸಿನಿಮಾವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಅನ್ನೋದನ್ನು ತಿಳಿದುಕೊಳ್ಳೋಣ. ಕನ್ನಡ ಚಿತ್ರರಂಗದಲ್ಲಿ ಯಜಮಾನ ಸಿನಿಮಾ ಒಂದು ದೊಡ್ಡ ಮೈಲಿಗಲ್ಲನ್ನೇ ಸೃಷ್ಟಿ ಮಾಡಿತು. ಆಗಿನ ಕಾಲಕ್ಕೆ ಇದ್ದಂತಹ ಎಲ್ಲ ರೀತಿಯ ಒಂದು ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಯಜಮಾನ ಸಿನಿಮಾ ಮುರಿತಾ ಹೋಯಿತು. ಹಾಗೆಯೇ ಒಂದು ಸಾಮಾಜಿಕವಾದ ಒಂದು ಪ್ರಭಾವ ಕೂಡ ಈ ಸಿನಿಮಾದ್ದು ತುಂಬ ಅದ್ಭುತವಾಗಿತ್ತು. ಬಹಳಷ್ಟು ಕುಟುಂಬಗಳು ಯಜಮಾನ ಸಿನಿಮಾ ನೋಡಿ ಒಂದಾಗಿದ್ದ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿವೆ. ಈ ಸಿನಿಮಾದ ನಿರ್ಮಾಪಕರಾದಂತಹ ರೆಹಮಾನ್ ಅವರು ತುಂಬ ಚಿಕ್ಕಂದಿನಿಂದಲೇ ವಿಷ್ಣುವರ್ಧನ್ ಅವರ ಅಭಿಮಾನಿ. ಇವರು ಮೊದಲು ವಿಷ್ಣುವರ್ಧನ್ ಅವರ ನೋಡಿದ್ದು ನಾಗರಹಾವು ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ. ರೆಹಮಾನ್ ಅವರು ಆಗ 9ನೇ ಕ್ಲಾಸಲ್ಲಿ ಓದ್ತಾ ಇದ್ದರು. ನಾಗರಹಾವು ಸಿನಿಮಾದ ಶೂಟಿಂಗು ಚಿತ್ರದುರ್ಗದಲ್ಲಿ ಆಗ್ತಾಯಿತ್ತು. ರೆಹಮಾನ್ ಅವರಿಗೆ ಆಗ ಸಿನಿಮಾ ಶೂಟಿಂಗ್ ನೋಡೋ ಹುಚ್ಚು. ಕ್ಲಾಸ್ಗೆ ಚಕ್ಕರ್ ಹೊಡೆದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗಿದ್ದರು. ಅವ್ರಿಗಿನ್ನೂ ವಿಷ್ಣುವರ್ಧನ್ ಯಾರು ಏನು ಅಂತ ಗೊತ್ತಿರಲಿಲ್ಲ. ಅಲ್ಲಿರೋರ ಹತ್ರ ಹೀರೋ ಯಾವಾಗ ಬರ್ತಾರೆ ಅಂತ ಕೇಳ್ತಾಯಿದ್ರು. ಆಗ ಅಲ್ಲಿರೋರೊಬ್ಬರು ಇವತ್ತು ಹೀರೋ ಬರ್ತಾರೆ ಅಂತ ಹೇಳಿದರು. ಸರಿ, ಹೀರೋ ಯಾರು ಅಂತ ತುಂಬ ಕುತೂಹಲದಿಂದ ರೆಹಮಾನ್ ಅವರು ಕಾಯ್ತಾಯಿದ್ರು. ಹಾವಿನ ದ್ವೇಷ 12 ವರ್ಷ ಈ ಹಾಡಿನ ಚಿತ್ರೀಕರಣ ಆ ಸಮಯದಲ್ಲಿ ಆಗ್ತಾಯಿತ್ತು. ಶೂಟಿಂಗ್ ಸ್ಟಾರ್ಟ್ ಆದ ಕೂಡಲೇ ಎದುರುಗಡೆಯಿಂದ ಹೀರೋ ಬರ್ತಿರೋದನ್ನು ನೋಡಿ ರೆಹಮಾನ್ ಅವರಿಗೆ ತುಂಬ ಒಂದು ಖುಷಿ ಆಯಿತು. ಎಂತಹ ಒಂದು ಸುಂದರವಾದ ಹೀರೋ, ಆ ಕಣ್ಣಲ್ಲಿರೋ ಒಂದು ಕೋಪ, ಇದೆಲ್ಲ ನೋಡಿ ರೆಹಮಾನ್ ಅವರಿಗೆ ಪುಟ್ಟಣ್ಣ ಕಣಗಾಲ್ ಅವರು ಈ ಸಿನಿಮಾಗೆ ಒಂದು ಒಳ್ಳೆ ಹೀರೋನೇ ಆಯ್ಕೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸಾಂಗ್ನ ಚಿತ್ರೀಕರಣ ಆಯಿತು. ವಿಷ್ಣುವರ್ಧನ್ ಅವರು ಒಂದು ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ರೆಹಮಾನ್ ಅವರಿಗೆ ವಿಷ್ಣುವರ್ಧನ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ. ಸರಿ ಅಂತ ಅಲ್ಲಿ ಹೋದಾಗ ಪೊಲೀಸರು ಒಳಗಡೆ ಬಿಡೋದಿಲ್ಲ. ಏನೋ ಒಂದು ಸ್ವಲ್ಪ ನೂಕು ನುಗ್ಲು ಮಾಡಿಕೊಂಡು ವಿಷ್ಣುವರ್ಧನ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಪೊಲೀಸವರು ಏಟು ಕೊಡ್ತಾರೆ. ರೆಹಮಾನ್ ಅವರಿಗೆ ಆಗ ತುಂಬ ನೋವಾಗುತ್ತೆ. ನಮ್ಗೆ ಇಷ್ಟವಾದ ಹೀರೋನ ಮಾತಾಡ್ಸೋಕ್ಕೋದ್ರೆ ಈ ರೀತಿ ನಾವು ಒಂದು ಏಟು ತಿನ್ನಬೇಕಾಯ್ತಲ್ಲ ಅಂತ ಅನಿಸುತ್ತೆ. ಆಗ ರೆಹಮಾನ್ ಅವರು ಮುಂದೆ ನಾನು ಸಿನಿಮಾ ಅಂತ ಮಾಡಿದರೆ ಈ ಹೀರೋನೇ ಹಾಕ್ಕೊಂಡು ಸಿನಿಮಾ ಮಾಡ್ತೀನಿ, ನನ್ನ ಸಿನಿಮಾಗೆ ಇವರೇ ಹೀರೋ ಆಗಬೇಕು ಅಂತ ಸ್ನೇಹಿತರ ಜೊತೆ ಹೇಳ್ತಾರೆ. ಆಗ ಸ್ನೇಹಿತರೆಲ್ಲ ನಿನಗೇನು ಹುಚ್ಚ, ಸಿನಿಮಾ ಮಾಡಬೇಕು ಅಂದರೆ ಕೋಟಿ ಕೋಟಿ ದುಡ್ಡು ಬೇಕು, ನೀನು ಇನ್ನೂ 9ನೇ ಕ್ಲಾಸಲ್ಲಿದೆಯಾ ಅಂತ ತಮಾಷೆ ಮಾಡ್ತಾರೆ. ರೆಹಮಾನ್ ಅವರು ಈ ರೀತಿ ದಿನವೂ ನಾಗರಹಾವು ಚಿತ್ರ ಸಿನಿಮಾಗೆ ಶೂಟಿಂಗ್ ಬರ್ತಾ ಇರ್ತಾರೆ. ವಿಷ್ಣುವರ್ಧನ್ ಅವ್ರನ್ನ ನೋಡ್ತಾ ಇರ್ತಾರೆ. ಸಿನಿಮಾ ಶೂಟಿಂಗ್ ಮುಗಿಯುತ್ತೆ. ಚಿತ್ರದುರ್ಗದಿಂದ ಸಿನಿಮಾ ತಂಡ ಹೋಗುತ್ತೆ. ನಂತರ ರೆಹಮಾನ್ ಅವರು ನಾಗರಹಾವು ಸಿನಿಮಾದ ರಿಲೀಸ್ಗೆ ಕಾಯ್ತಾ ಇರ್ತಾರೆ. ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಮಯದಲ್ಲಿ ರೆಹಮಾನ್ ಅವರು ಶಿವಮೊಗ್ಗದಲ್ಲಿ ಇರ್ತಾರೆ. ಆದರೂ ಕೂಡ ಅವರು ಸಿನಿಮಾವನ್ನು ನೋಡ್ತಾರೆ. ತುಂಬ ಖುಷಿಯಾಗುತ್ತೆ ಅವರಿಗೆ. ಸಿನಿಮಾ ನೋಡಿ ಅನಿಸುತ್ತೆ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಬಿಟ್ಟರೆ ಈ ಹೀರೋನೇ ಅತ್ಯಂತ ಎತ್ತರಕ್ಕೆ ಬೆಳೆಯೋದು, ಇವರು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟನಾಗಿರ್ತಾರೆ ಅಂತ ರೆಹಮಾನ್ ಅವರು ಅಂದ್ಕೊಳ್ತಾರೆ. ಅವರು ಆ ಕ್ಷಣದಿಂದಲೇ ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರ್ತಾರೆ. ಮುಂದೆ ಬರುವ ಎಲ್ಲ ಸಿನಿಮಾಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡಲಿಕ್ಕೆ ಆರಂಭ ಮಾಡ್ತಾರೆ. ವಿಷ್ಣುವರ್ಧನ್ ಅವರ ಸಿನಿಮಾ ಬರ್ತಿದೆ ಅಂದರೆ ಅದೇ ರೀತಿಯ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಸಿನಿಮಾ ನೋಡುವಂತಹ ಒಂದು ಖಯಾಲಿ ರೆಹಮಾನ್ ಅವರಿಗೆ ಇರುತ್ತೆ. ವಿಷ್ಣುವರ್ಧನ್ ಅವರು ಒಂದು ಗೆಸ್ಟ್ ಪಾತ್ರ ಮಾಡಿದ್ರೂ ತೊಂದರೆ ಇಲ್ಲ, ಆ ಸಿನಿಮಾನ ಕೂಡ ರೆಹಮಾನ್ ಅವರು ನೋಡ್ತಾ ಇರ್ತಾರೆ. ನಂತರ ದೊಡ್ಡವರಾದ ಮೇಲೆ ರೆಹಮಾನ್ ಅವರು ಸಿನಿಮಾ ಥಿಯೇಟ್ರನ್ನು ನೋಡ್ಕೊಳ್ಳುವಂಥ ಒಂದು ಬಿಸ್ನೆಸ್ ಆರಂಭ ಮಾಡ್ತಾರೆ. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಬರ್ತಾರೆ. ಅವ್ರ ಜೊತೆ 4 ಜನ ಸ್ನೇಹಿತರಿರ್ತಾರೆ. ಇವರೆಲ್ಲ ಸೇರಿ ಈ ರೀತಿ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋದು, ಥಿಯೇಟ್ರನ್ನು ನೋಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಿರ್ತಾರೆ. ಬೆಂಗಳೂರಿಗೆ ಆಗಾಗ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಇವರೆಲ್ಲ ಬರ್ತಾ ಇರ್ತಾರೆ. ಈ ರೀತಿ ಇವರು 4 ಸ್ನೇಹಿತರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ವಿಷಯವಾಗಿ ಬೆಂಗಳೂರಿಗೆ ಬಂದಾಗ ಅವರೊಬ್ಬ ಸ್ನೇಹಿತ ಇಲ್ಲೇ ಒಂದು ಸಿನಿಮಾದ ಮುಹೂರ್ತ ನಡೀತಿದೆ ಬುಲ್ ಟೆಂಪಲ್ ರೋಡ್ನಲ್ಲಿ, 5 ನಿಮಿಷ ಹೋಗಿ ಬರೋಣ ಅಂತ ಹೇಳ್ತಾರೆ. ಆಗ ರೆಹಮಾನ್ ಅವರು ಯಾರು ಹೀರೋ ಅಂತ ಕೇಳ್ತಾರೆ. ಅವರು ಜಗ್ಗೇಶ್ ಅವ್ರ ಸಿನಿಮಾ ಅಂತ ಹೇಳ್ತಾರೆ. ಹಾಗಾದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ವಿಷ್ಣುವರ್ಧನ್ ಸಿನಿಮಾ ಆದರೆ ಹೋಗ್ಬೋದಿತ್ತು ಅಂತ ಹೇಳ್ತಾರೆ. ಆದರೂ ಸ್ನೇಹಿತರ ಒತ್ತಾಯಕ್ಕೆ ಡೈರೆಕ್ಟರ್ ನಮ್ಗೆ ತುಂಬ ಪರಿಚಯ ಇದ್ದಾರೆ ಬನ್ನಿ ಅಂತ ಹೇಳಿದ್ದಕ್ಕೆ ಈ ಸಿನಿಮಾದ ಮುಹೂರ್ತಕ್ಕೆ ಹೋಗ್ತಾರೆ. ಆ ಸಿನಿಮಾದ ಡೈರೆಕ್ಟ್ರು ಬಾಲಾಜಿ ಸಿಂಗ್ ಬಾಬು ಅನ್ನೋರಾಗಿರ್ತಾರೆ.
ಅವರು ರೆಹಮಾನ್ ಅವರು ಮತ್ತು ಅವ್ರ ಸ್ನೇಹಿತರನ್ನು ತುಂಬ ಖುಷಿಯಿಂದ ಮಾತನಾಡಿಸಿ ಬನ್ನಿ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ಆದವರು ಈ 4 ಜನರ ಒಂದು ಕತೆ, ಇವರು ಬ್ಯಾಕ್ಗ್ರೌಂಡ್ ಇದೆಲ್ಲ ಕೇಳಿ ನೀವೆಲ್ಲ ತುಂಬ ಚೆನ್ನಾಗಿ ಒಂದು ನಡೆಸ್ಕೊಂಡು ಬರ್ತಿದ್ದೀರಾ, ನೀವೇ ಯಾಕೆ ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಕೇಳ್ತಾರೆ. ಆದರೆ ಸಿನಿಮಾ ಮಾಡೋದಂದರೆ ತಮಾಷೆ ವಿಷಯ ಅಲ್ಲ, ಕೋಟಿಗಟ್ಟಲೆ ದುಡ್ಡು ಬೇಕು, ಎಲ್ಲರ ಕೈಲೂ ಆಗುವಂತಹ ವಿಷಯ ಅಲ್ಲ. ಅದು ಆಗಿನ ಕಾಲದಲ್ಲಿ ಇನ್ನೂ ಒಂದು ಕಷ್ಟ ಸಾಧ್ಯದ ಕೆಲಸ. ಸ್ನೇಹಿತರೆಲ್ಲ ಹೇಳ್ಬೋದಿತ್ತು ನಮ್ಮಿಂದ ಸಾಧ್ಯನಾ ಅಂತ. ಆದರೆ ರೆಹಮಾನ್ ಅವರಿಗೆ ಮನಸ್ಸಿನಲ್ಲಿರೋ ಮಾತು ಹೊರಗಡೆ ಬಂದ್ಬಿಡುತ್ತೆ. ಅವರು ಬಾಲಾಜಿ ಸಿಂಗ್ ಬಾಬು ಅವ್ರ ಹತ್ರ ನಿಮಗೆ ವಿಷ್ಣುವರ್ಧನ್ ಪರಿಚಯನ ಅಂತ ಕೇಳ್ತಾರೆ. ಆಗ ಡೈರೆಕ್ಟರ್ ಬಾಲಾಜಿ ಸಿಂಗ್ ಬಾಬು ಅವರು ಹೌದು, ನಾನು ಅವರ ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೇನೆ, ನನಗೆ ಅವರ ಪರಿಚಯ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಹೀರೋ ಆಗಿ ಸಿಗ್ತಾರೆ ಅಂದರೆ ನಾನು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ರೆಹಮಾನ್ ಅವರು ಹೇಳ್ತಾರೆ. ಆಗ ಡೈರೆಕ್ಟರ್ ಬಾಲಾಜಿ ಸಿಂಗ್ ಬಾಬು ಅವರು ಅದಕ್ಕೇನಂತೆ, ನಾನು ವಿಷ್ಣುವರ್ಧನ್ ಅವ್ರ ಹತ್ರ ಮಾತಾಡ್ತೀನಿ, ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿಯಾಗಿ ಅಂತ ಹೇಳ್ತಾರೆ. ರೆಹಮಾನ್ ಅವರು ಏನೋ ತಮಾಷೆಗೆ ಹೇಳಿರ್ತಾರೆ, ಇವರೇನು ನಿಜವಾಗ್ಲೂ ವಿಷ್ಣುವರ್ಧನ್ ಅವ್ರನ್ನ ಮಾತನಾಡಿಸಿ ನಮಗೆ ಡೇಟ್ ಕೊಡಿಸ್ತಾರ, ಅವರಂಥ ಸೂಪರ್ ಸ್ಟಾರು, ಅವರು ಮಾತಾಡ್ಸ್ಲಿಕ್ಕೆ ಹೋಗಿ ಪೊಲೀಸ್ ಹತ್ರ ಏಟ್ ತಿಂದಿದ್ದೀವಿ, ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಒಂದು ವಾರದ ನಂತರ ಬಾಲಾಜಿ ಸಿಂಗ್ ಬಾಬು ಅವರು ರೆಹಮಾನ್ ಅವರಿಗೆ ಫೋನ್ ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರ ಹತ್ರ ಮಾತಾಡಿದ್ದೀನಿ, ನಿಮ್ಮನ್ನು ಮೀಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ, ಈ ರೀತಿ ಈ ದಿವಸಕ್ಕೆ ಬನ್ನಿ ಅಂತ ಹೇಳ್ತಾರೆ. ಈ ಸಮಯದಲ್ಲೂ ಕೂಡ ರೆಹಮಾನ್ ಅವರಿಗೆ ನಂಬಿಕೆ ಇರೋದಿಲ್ಲ. ಏನೋ ವಿಷ್ಣುವರ್ಧನ್ ಅವ್ರ ಹತ್ರ ಸುಮ್ಮನೆ ಮಾತಾಡಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವ್ರು ಹೇಳಿರುವ ಸಮಯಕ್ಕೆ ಇವರಿಗೂ ಒಂದು ಕೆಲಸ ಇರುತ್ತೆ, ಬೆಂಗಳೂರಿಗೆ ಬಂದಿರ್ತಾರೆ. ಆವತ್ತು ಮತ್ತೆ ಡೈರೆಕ್ಟರ್ ಫೋನ್ ಮಾಡಿ ಇವತ್ತು ವಿಷ್ಣುವರ್ಧನ್ ಅವರು ಮಾತನಾಡಲಿಕ್ಕೆ ಒಪ್ಕೊಂಡಿದ್ದಾರೆ, ಸಂಜೆ 5 ಗಂಟೆಗೆ ಅವ್ರ ಮನೆ ಹತ್ರ ಬಂದ್ಬಿಡಿ ಅಂತ ಹೇಳ್ತಾರೆ. ಈಗ ಒಂದು ವಾಸ್ತವದ ಅರಿವು ರೆಹಮಾನ್ ಅವರಿಗೆ ಆಗುತ್ತೆ. ಎದೆಯಲ್ಲಿ ಸಣ್ಣ ನಡುಕ ಆರಂಭ ಆಗುತ್ತೆ. ವಿಷ್ಣುವರ್ಧನ್ ಅಂತ ಒಂದು ಸೂಪರ್ ಸ್ಟಾರ್ ಅವರ ಜೊತೆ ಇವರು ಚಿಕ್ಕಂದಿನಿಂದ ಒಂದು ನೋಡ್ಕೊಂಡು ಬಂದಿರುವ ಹೀರೋ ಜೊತೆ ಇವರು ಸಿನಿಮಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಮಾತುಕತೆಗೆ ಹೋಗ್ತಿದ್ದಾರೆ. ಜಯನಗರದ ವಿಷ್ಣುವರ್ಧನ್ ಅವ್ರ ಮನೆ ಹತ್ರ ಬರ್ತಾರೆ. ಅಲ್ಲಿ ಡೈರೆಕ್ಟರ್ ಬಾಲಾಜಿ ಸಿಂಗ್ ಬಾಬು ಜೊತೆ ವಿಷ್ಣುವರ್ಧನ್ ಅವರ ಮನೆಯೊಳಗೆ ಹೋಗ್ತಾರೆ. ಅಲ್ಲಿರೋ ವಿಷ್ಣುವರ್ಧನ್ ಅವರು ಇವ್ರನ್ನ ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಎಲ್ಲಿ ಅವರು ಏನು ಅಂತ ಎಲ್ಲ ಕೇಳ್ತಾರೆ. ನಂತರ ರೆಹಮಾನ್ ಮತ್ತು ಅವರ ಗೆಳೆಯರ ಜೊತೆ ನಿಮ್ಮ ಸಿನಿಮಾದ ಅನುಭವ ತಿಳಿಸಿ ಅಂತ ಹೇಳ್ತಾರೆ. ಆಗ ರೆಹಮಾನ್ ಅವರು ಈ ರೀತಿ ನಾವೊಂದು ಥಿಯೇಟರ್ ನಡೆಸ್ಕೊಂಡು ಬರ್ತಿದ್ದೀವಿ, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಸರಿ, ನಿಮ್ಮ ಕಥೆಯನ್ನು ರೆಡಿ ಮಾಡ್ಕೊಳ್ಳಿ, ಸಿನಿಮಾವನ್ನು ಶುರು ಮಾಡೋಣ, ಡೇಟನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರೆಹಮಾನ್ ಅವರಿಗೆ ಇದನ್ನು ನಂಬಕ್ಕೆ ಆಗಲ್ಲ. ಸುಮ್ಮನೆ ಒಂದು ವಿಷ್ಣುವರ್ಧನ್ ಅವರು ರೆಡಿ ಇದ್ದರೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಮಾತಿನಿಂದ ಈಗ ನಿಜವಾಗಲೂ ವಿಷ್ಣುವರ್ಧನ್ ಅವರ ಜೊತೆ ಸಿನಿಮಾ ಮಾಡೋ ಹಂತಕ್ಕೆ ರೆಹಮಾನ್ ಅವರು ಬಂದಿರ್ತಾರೆ. ತವರಿನ ನೆನಪು ಅಂತ ಒಂದು ಕತೆ ಇದೆ ಸರ್, ಈ ಸಿನಿಮಾ ನಿಮ್ಗೆ ಇಷ್ಟ ಆದರೆ ಸಿನಿಮಾ ಮಾಡೋಣ ಅಂತ ರೆಹಮಾನ್ ಅವರು ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಸರಿ, ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಬನ್ನಿ, ಒಮ್ಮೆ ಕನ್ಫರ್ಮ್ ಆದಮೇಲೆ ಸಿನಿಮಾವನ್ನು ಶುರು ಮಾಡೋಣ ಅಂತ ಹೇಳ್ತಾರೆ. ರೆಹಮಾನ್ ಅವರು ಕಥೆಯನ್ನು ರೆಡಿ ಮಾಡಿಸಿ ನಂತರ ವಿಷ್ಣುವರ್ಧನ್ ಅವರು ಕೂಡ ಒಪ್ಪಿ ಮಡಿಕೇರಿಯಲ್ಲಿ ಶೂಟಿಂಗ್ ಆರಂಭ ಆಗುತ್ತೆ. ತುಂಬ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಈ ಸಿನಿಮಾದ ಮುಹೂರ್ತವನ್ನು ರೆಹಮಾನ್ ಅವರು ಮಾಡ್ತಾರೆ. ಆಗಿನ ಕಾಲದಲ್ಲೇ ತುಂಬ ಜನರನ್ನು ಕರೆದು ಸುಮಾರು 200 ಕಾರ್ ಬಂದಿದ್ವಂತೆ. ಇಷ್ಟೆಲ್ಲ ಜನರನ್ನು ಕರೆದು ಈ ಸಿನಿಮಾದ ಮುಹೂರ್ತವನ್ನು ನಡೆಸ್ಕೊಳ್ತಾರೆ. ಈ ರೀತಿ ರೆಹಮಾನ್ ಅವರು ವಿಷ್ಣುವರ್ಧನ್ ಅವರ ನಾಗರಹಾವು ಸಿನಿಮಾದ ಶೂಟಿಂಗ್ನಲ್ಲಿ ಅವರನ್ನು ನೋಡಿ ಮೀಟ್ ಆಗಬೇಕು ಅಂತ ಹೋಗಿ ಅಲ್ಲಿ ಪೊಲೀಸರು ಏಟನ್ನು ತಿಂದು ನಂತರ ಈ ವಿಷ್ಣುವರ್ಧನ್ ಅವರ ಜೊತೆನೇ ಸಿನಿಮಾವನ್ನು ಮಾಡೋ ಹಂತಕ್ಕೆ ಬಂದಿರ್ತಾರೆ. ಇದಾದ ನಂತರ ಹೇಗೆ ಅವರು ಯಜಮಾನ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದರು, ಯಜಮಾನ ಸಿನಿಮಾವನ್ನು ಮಾಡಬೇಕಿದ್ರೆ ಯಾವ ರೀತಿ ಒಂದು ಘಟನೆಗಳಾದವು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.